ಅವರೇ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಏನನ್ಸ್ತು ಮ್ಯಾಚ್ ನೋಡಿ? ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಗೆ ಹೇಗಾಯ್ತು ಮೇಡಮ್? ನೀವೇ ಎಷ್ಟು ಖುಷಿಲಿದ್ದೀರಾ? ಹೌದು ನಮಗೂ ಆ ಖುಷಿ. ನಮ್ಗೆ ಅಂತೂ ನಾವ್ ಏನಾಗುತ್ತೆ ಆತಂಕ ಇತ್ತು. ಕಣ್ಣಿಂದ ನಂಬಕ್ ಆಗದಿರೋ ಮ್ಯಾಚ್. ಅದೇನೋ ಗೇಮ್ ಚೇಂಜರ್ ಅಂತಾರಲ್ಲ, ಹಂಗಾಗ್ಬಿಡ್ತು ಲಾಸ್ಟ್ ಮ್ಯಾಚ್ ಅಲ್ಲಿ. ಯಾರಿಗೆ ಕೊಡ್ತೀರಿ ಗೇಮ್ ಚೇಂಜರ್ ಪಟ್ಟ? ಎಲ್ಲರಿಗಿದೆ ಮೇಡಮ್. ವಿರಾಟ್ ಕೊಹ್ಲಿಗೆ, ಕೊನೆಯಲ್ಲಿ ಬಾಲಿಂಗ್ ಮಾಡ್ತಿರ್ತಕ್ಕಂಥ ಬುಮ್ರಾ ಅವ್ರಿಗೆ, ತುಂಬಾ ಸಂತೋಷ ಆಗಿದೆ. ಸೂರ್ಯಕುಮಾರ್ ಯಾದವ್ ಅವರು ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಮೇಡಮ್. ಅದರಲ್ಲೂ ಅದು ಏನ ಹೇಳ್ತಾರಲ್ಲ ಮೇಡಮ್, ತುಂಬಾ ಖುಷಿ ಆಗಿದೆ. ಈ ಟೀಮ್ ಇಂಡಿಯಾಗೂ ಸಲ್ಬೇಕಿದು. ಲಕ್ಕು, ಅದೃಷ್ಟ, ಅವ್ರ ಶ್ರಮ ಎಲ್ಲ ಇದ್ರಲ್ಲಿ ಕಾಣಿಸ್ತಿದೆ ಮೇಡಮ್. ಆಮೇಲೆ ಗೇಮ್ ಲಾಸ್ಟ್ ಅಲ್ಲಿ ಗೆದ್ದಾಗ ಅವರಲ್ಲಿ ಹತ್ತಿದ್ದವರು ಲಾಸ್ಟ್ ಅಲ್ಲಿ ಎಲ್ಲರ ಕಣ್ಣಲ್ಲೂ ನೀರು. ನಾವು ಮಲ್ಗಿದಾರ್ ಬಂದ್ ಗೆದ್ದು ನೋಡಿದ್ವಿ ಮತ್ತೆ. ಮಲ್ಕೊಂಡ್ಬಿಟ್ಟಿದ್ರಿ? ಹೌದು ಮೇಡಮ್. ಏನೋ ಮಗು ಸೋಲ್ತಾರ ಬಿಡು ಇವರು ಅಂತ ಮಲ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಬಂದು ನೋಡಿ ತುಂಬಾ ಖುಷಿ ಆಗ್ತಿದೆ. ನಮ್ಮ ಮನೇಲಿ ಏನೋ ಒಂದು ಸಂಭ್ರಮ ಆಗ್ತಿದೆ ಅಂತ ಅನ್ಸ್ತಾ ಇದೆ ಇವಾಗ. ನಿಜ, ಆ ಸಂಭ್ರಮ ಹೀಗೆ ಇರ್ಬೇಕು ಇನ್ನಷ್ಟು ವರ್ಷಗಳ ಕಾಲ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆದರ್ಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಪ್ರಶಾಂತ್ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಪ್ರಶಾಂತ್ ಅವರೇ ನಮಸ್ತೆ. ಪ್ರಶಾಂತ್ ಅವ್ರೆ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಹೇಗಿತ್ತು ಮ್ಯಾಚ್? ಚೆನ್ನಾಗಿದ್ರಿ. ಭಾರಿ ಜನ ಬಿಟ್ಟಿದ್ರಿ. ಹೆಂಗ ವರ್ಲ್ಡ್ ಕಪ್ ನಲ್ಲಿ ಕಪಿಲ್ ಅವ್ರಿಗೆ ಗೆದ್ದಲ್ರಿ, ಪಾಕಿಸ್ತಾನ ಕೂಡ ಆಡ್ತಿದ್ರಲ್ರಿ. ಅವಾಗ ನಾವು ನೋಡಕ್ ಹೋದ್ರೆ ದಡಕಿ ನೋಡಿದ್ರಿ ಇಂಡಿಯಾ ಗೆಲ್ತಾರ ಅಂತ ಹೇಳಿ. ದಡಕಿ ಹೊರಗ್ ಬರ್ತಿದ್ರಿ. ನನ್ಗೆ ಇಂಡಿಯಾ ಗೆಲ್ಲಿಲ್ಲ ಅಂದ್ರೆ ಅಲ್ಲೇ ಕೂತ್ಕೊಂಡ್ ಬಿಡ್ತೀರಿ. ಎದ್ದು ಹೋಗಿರ್ತದಲ್ರಿ ಹೊರಗೆ. ಹ್ಞೂ, ಭಾರಿ ಖುಷಿ ಐತ್ರಿ. ಇವತ್ತು ಮಲಗಾಕ್ ಹೋದ ಮತ್ ಬಂದ್ ಕೂತ್ಕೊಂಡ್ ನೋಡ್ರಿ. ಲಾಸ್ಟ್ ಒಂದ್ಸಲ ಏನಾಯ್ತು ನೋಡೋಣ ಅಂತ ಮತ್ತೆ ಇದ್ರ? ಹ್ಞೂನ್ರಿ, ಮತ್ತೆ ಉರಿದ್ರಿ ನೋಡಿ. ಒಂಥರ ಆಗದ್ರಿ. 11 ಜನಕ್ಕೂ ಖುಷಿಯೇ ಬರ್ದು ನೋಡ್ರಿ. 11 ಜನ ನಾನು ಮಿಡ್ಲಲ್ಲಿ ಸಂಕಟ ಆಯ್ತಾ ಒಂಚೂರು? ಬೇಜಾರಾಗ್ಬಿಡ್ತ್ರಿ. ಫಸ್ಟ್ಗೆ ಬೇಜಾರಾಗಿ ಇವ್ರು ವಿಕೆಟ್ ತೆಗಿಯಂಗಾರ ಏನಿಲ್ಲ ಅಂತೇಳಿ ಬಹಳ ಬೇಜಾರಾಗಿ ಮಲಗ್ ಹೋಗಿದ್ರಿ. ಮಲಕ್ಕೆ ಜನ ಸ್ವಲ್ಪ ಹೊತ್ತ ಮತ್ತ ಸರ್ಕಲ್ ಇಲ್ರಿ. ಎದ್ದು ಬಂದೆ, ಸಾಕಾಗಿದ್ರೆ ಹೊಲ್ದಾಗ ಕೆಲಸ ಮಾಡಿ ಬಂದು. ಹಂಗಾಗಿ ಮತ್ ಬಂದು ಇಲ್ಲಿ ಬಂದು ಮತ್ತ ನೋಡಕ್ ಕೂತಂದ್ರಿ ಕ್ರಿಕೆಟ್. ಹೊಲದಲ್ಲಿ ಕೆಲಸ ಮಾಡಿ ಬಂದ್ರು ರಾತ್ರಿ 12 ಗಂಟೆವರೆಗೂ ಮ್ಯಾಚ್ ನೋಡಿದ್ರಿ? 11:30 ತನಕ ಹೊತ್ತು ಕೆಲಸ ಮಾಡಿ ಬಂದ್ರು ಮತ್ತೆ ಮ್ಯಾಚ್ ಬಿಟ್ಟಲ್ರಿ. ಒಂದ್ ಗೇಮ್ ನೋಡೋಣ ಕೂತಂದ್ರಿ. ಯಾಕೆ ಬೇಜಾರಾಗ್ಬಿಟ್ರಿ ನಡುವೆ ಒಂದ್ ಸ್ವಲ್ಪ ಬೇಜಾರಾಗಿ ಮಲಗಾನ ತಗೋರಿ. ಮತ್ತೆ ತಡ್ಕೊಂಡಿಲ್ರಿ. ಮತ್ತೆ ಎದ್ದು ಬಂದು ಟಿವಿ ಹಾಕಿ ನೋಡಕ್ ಹಚ್ಚಿದ್ರಿ. ಸಾರ್ಥಕ ಆಯ್ತು. ಲಾಸ್ಟ್ ಬಾಲ್ ಇದ್ರಲ್ಲಿ ಹಿಡಿದ್ರಲ್ರಿ ಸೂರ್ಯಕುಮಾರ್ ಯಾದವ್. ಸೂರ್ಯಕುಮಾರ್ ಯಾದವ್ ಕರೆಕ್ಟ್ ಆಗಿ ಕ್ಯಾಚ್ ಹಿಡಿದ್ ನೋಡಿ ಬಾಲ್ ಮತ್ ಹೋದ್ರು. ಒಳಗ್ ಬಂದ್ ಬಾಲ್ ಹಿಡ್ಕೊಂಡ್ ಬಂದ್ರಲ್ರಿ. ಅದು ಭಾರಿ ಖುಷಿ ಆಗ್ಬಿಡ್ತೀರಿ ನನಗೆ. ಹಂಗಾಗಿ ಭಾರಿ ಖುಷಿ ಅಂದ್ರೆ ಖುಷಿ ಆಗ್ಬಿಡ್ತೀರಿ. ಗೆದ್ದದ್ ಭಾರಿ ಖುಷಿ ಆಗ್ಬಿಡುತ್ತೆ ನೋಡ್ರಿ. ಕರೆಕ್ಟ್ ಹೌದು. ಎಸ್, ಥ್ಯಾಂಕ್ ಯು ಪ್ರಶಾಂತ್ ಗೌಡ್ರಿ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಹರೀಶ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಹರೀಶ್ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ಹೇಗಾಯ್ತು ಮ್ಯಾಚ್? ಏನ್ ಅನ್ಸ್ತು? ಮೇಡಮ್ ಇಂಡಿಯಾನೇ ಸೋತ್ ಹೋಗ್ಬಿಡ್ತಂಗ ಅನ್ಕೋಬಿಟ್ಟಿದೆ ಮೇಡಮ್. ಇಂಡಿಯಾ ಗೆದ್ದಿದ್ಕೆ ನನ್ನ ಲೈಫ್ ಅಲ್ಲಿ ಸೆಕೆಂಡ್ ಖುಷಿ ಆಗ್ಬಿಟ್ಟಿದೆ ಮೇಡಮ್. ಅನ್ಕೊಂಡಿದ್ರ ಗೆಲ್ಲುತ್ತೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ? ಇಲ್ಲ ಮೇಡಮ್, ಅದೇ ಕಾರಣಕ್ಕೂ ಅವ್ರು 6 ಹೊಡೆದ್ ನೋಡ್ಬಿಟ್ಟು ಬೆಚ್ಚ ಬಿದ್ದೋಗ್ಬಿಟ್ಟಿದ್ರು ಇಂಡಿಯಾದವರು. ಆ 6 ಹೊಡಿತ ನೋಡ್ತಿದ್ರೆ ಅದು ಇನ್ನು 2 ಓವರಲ್ಲೇ ಹೊಡೆದು ಬಿಡ್ತಾರೆ ಅನ್ಕೊಂಡ್ಬಿಟ್ಟು ಜಸ್ಟ್ ಮಿಸ್ ಅನ್ಕೋತೀನಿ ಮೇಡಮ್. ಕರೆಕ್ಟ್, ನಿಜ. ಯಾಕಂದ್ರೆ ಆ ಲಾಸ್ಟ್ 3 ಓವರ್ಸ್ ಇದ್ರನ್ನ ಯಾರು ಮರೆಯೋದಿಕ್ ಆಗಲ್ಲ ಅಂತ. ಆಗಲ್ಲ ಮೇಡಮ್. ಅವ್ರು 15 ಓವರಲ್ಲೇ ಹೊಡೆದು ಬಿಡ್ತಾರೆ ಅನ್ಕೊಂಡ್ಬಿಟ್ಟು ಜಸ್ಟ್ ಮಿಸ್ ಮೇಡಮ್. ಕರೆಕ್ಟ್ ಹೌದು. ಅದೊಂದು ಕ್ಯಾಚು ಮತ್ತು ಕಂಟ್ರೋಲ್ ಬೂಮ್ರಾ ಕಂಟ್ರೋಲ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಮಾಡಿದ್ರು. ಹೌದು. ಅದ ಕ್ಯಾಚ್ ಹಿಡಿದಿಲ್ಲ ಅಂದ್ರೆ ಮೇಡಮ್ ಇಂಡಿಯಾದವರು ಜಸ್ಟ್ ಮಿಸ್ ಮೇಡಮ್. 9 ರನ್ ಕೊಡ್ಬೇಕು ಅಂತ ಇದ್ದಾಗ ಏನ್ ಅನ್ಸ್ತು ಆಗ? ಮೇಡಮ್ ಅದು 9 ರನ್ ಅಲ್ಲ, ಅವ್ರು 6 ಹೊಡೆಯೋ ಟೈಮಲ್ಲಿ ಎಲ್ಲರೂ ಇಂಡಿಯಾದವರು ಮಕ್ಕ ಕೆಳಕ್ ಮಾಡ್ಕೊಂಡಿದ್ರು ಮೇಡಮ್. ಜಸ್ಟ್ ಮಿಸ್. ಎಲ್ಲ ಬಾಲು ಎಲ್ಲ ಮ್ಯಾಕ್ ಹೋಯ್ತಾ ಇದೆ ಮೇಡಮ್. ಆ ಬಾಲ್ಗಳು ಮ್ಯಾಕ್ ಹೋಯ್ತಿದ್ರೆ ಇಂಡಿಯಾದವ್ರದ್ದು ಎಲ್ಲ ತಲೆ ಕೆಳಗಡೆ ಹೋಯ್ತಿದ್ದು. ಕರೆಕ್ಟ್ ಹೌದು. ಎಸ್, ಥ್ಯಾಂಕ್ ಯು ಹರೀಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಗೋವಿಂದರಾಜ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೋವಿಂದರಾಜ್ ಅವರೇ. ನಮಸ್ತೆ ಮೇಡಮ್. ಹೇಗ್ ಅನ್ಸ್ತು? ಯಾವ ರೀತಿಯಾಗಿ ಮ್ಯಾಚ್ ಅನ್ನ ನೋಡ್ತಾ ಇದ್ರಿ? ಏನಾದ್ರು ಆತಂಕ ಆಯ್ತಾ ಮಿಡ್ಲಲ್ಲಿ? ಮೇಡಮ್ ನಾವು ಹಟ್ಟಿಬೇಳಿಯಿಂದ ಮಾತಾಡ್ತಾ ಇದೀವಿ, ಬೆಂಗಳೂರು ಜಿಲ್ಲೆ. ತುಂಬಾ ಖುಷಿ ಮೇಡಮ್. ನಮ್ಮ ಇಂಡಿಯಾ ಇವತ್ತು ಯಾವ ರೀತಿ ಇವತ್ತು ವರ್ಲ್ಡ್ ಲೆವೆಲ್ ಅಲ್ಲಿ ಮೋದಿ ಅವರ ಆಡಳಿತದಲ್ಲಿ ಇದೆಯೋ ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶದ ಆಟಗಾರರು ಕಷ್ಟಪಟ್ಟು ಮೋದಿ ಯಾವ ರೀತಿ ಎಲೆಕ್ಷನ್ ಅಲ್ಲಿ ಗೆದ್ರು ಅದೇ ರೀತಿ ಇವತ್ತು 140
ಕೋಟಿ ಜನಗಳಿಗೆ ಇದು ಅರ್ಪಣೆ ಮಾಡಿದ್ದಾರೆ ಮೇಡಮ್. ಕಷ್ಟ ಬಿದ್ದು ಗೆದ್ದಿದ್ದಾರೆ ಮೇಡಮ್. ಅವ್ರ ಕಣ್ಣಲ್ಲಿ ನೀರು ನೋಡ್ತಾ ಇದ್ರೆ ತುಂಬಾ ಕಷ್ಟ ಬಿದ್ದು ಗೆದ್ದಿದ್ದಾರೆ ಮೇಡಮ್. ಮೋದಿ ಯಾವ ರೀತಿ ಗೆದ್ರು ಅದೇ ರೀತಿ ಗೆದ್ದಿದ್ದಾರೆ ಮೇಡಮ್. ಅದೇ ಖುಷಿನಲ್ಲಿ ನಾವೆಲ್ಲ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾ ಇದೀವಿ ಮೇಡಮ್. ಇದೇ ರೀತಿ ಕಂಟಿನ್ಯೂ ಆಗ್ಲಿ ಮೇಡಮ್. ಇದೇ ರೀತಿ ಕಂಟಿನ್ಯೂ ಆಗ್ಲಿ ಮೇಡಮ್. ಜೈಗಳು. ಇವತ್ತು ಅಂದ್ರೆ ಒಂದ್ ಕಡೆ ಈ ಸಲ ಗೆಲ್ತಾರೇನೋ ಸೌತ್ ಆಫ್ರಿಕಾ ಅನ್ನುವ ರೇಂಜ್ ಹೋಗಿತ್ತು ಲಾಸ್ಟ್ ಗೆ ಮ್ಯಾಚ್. ಹೌದು ಹೌದು ಮೇಡಮ್. ಹೌದು ಮೇಡಮ್. ಏನನ್ಸ್ತ ಆಗ ಒಂಥರ ಆತಂಕ ಆಯ್ತಾ? ಸೂರ್ಯಕುಮಾರ್ ಯಾದವ್ ಅವರು ಹಿಡಿದಂತ ಕ್ಯಾಚ್, ಹಾಗೆ ಲಾಸ್ಟ್ ಅಲ್ಲಿ ತಗೊಂಡಂತ ಹಾರ್ದಿಕ್ ಪಾಂಡ್ಯ ಅವ್ರ ತಗೊಂಡಂತ 2 ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಎಲ್ಲಾರ್ದು ಇಂಪಾರ್ಟೆಂಟ್ ಮೇಡಮ್. ನಮ್ಮ ರಾವ್ ಓಕೆ, ಅವರ ಸಂಪರ್ಕ ಕಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ವಿಶ್ವ ಗೆದ್ದ ಟೀಮ್ ಇಂಡಿಯಾಗೆ ಸಿಎಂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಭಾರತ ತಂಡದ ಸಾಧನೆ ನಿಜಕ್ಕೂ ಶ್ಲಾಘನೀಯ, ಇದೊಂದು ಐತಿಹಾಸಿಕ ಕ್ಷಣ ಅಂತ ಸಿಎಂ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕ್ರೀಡಾ ಪ್ರೇಮಿ, ಕ್ರಿಕೆಟ್ ಪ್ರೇಮಿ ಈ ಒಂದು ಮ್ಯಾಚ್ ಅನ್ನ ಎಷ್ಟರ ಮಟ್ಟಿಗೆ ಕಾಯ್ತಾ ಇದ್ರು ಅಂತ ಹೇಳಿದ್ರೆ ಗೆಲ್ಲಲೇಬೇಕು, ಗೆದ್ದೇ ಗೆಲ್ತೀವಿ ಅನ್ನುವಂತಹ ಹೋಪ್ ಇತ್ತು. ಅಂತಹ ಹೋಪ್ ಈಗ ಕನಸೆಲ್ಲವೂ ನನಸಾಗಿದೆ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಕ್ರಿಕೆಟ್ ಪ್ರೇಮಿಯಾದ ನನಗೆ ಈ ಒಂದು ಗೆಲುವು ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಕೋಟ್ಯಾಂತರ ಜನರ ಹಾರೈಕೆ, ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತ ಹೇಳಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸಿದ್ದರಾಮಯ್ಯ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇಂತಹ ಮ್ಯಾಚ್ ಅನ್ನ ಯಾರ್ಯಾರು ಇವತ್ತು ಮ್ಯಾಚ್ ಅನ್ನ ನೋಡಿದ್ದಾರೋ ಅವರಂತೂ ಇವತ್ತು ಸಾರ್ಥಕ ಆಯ್ತಪ್ಪ ಮ್ಯಾಚ್ ನೋಡಿದ್ದಕ್ಕೆ ಅಂತ ಹೇಳಿ ಅಷ್ಟು ಒಂದು ರೀತಿಯ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಆನಂದ ಬಾಷ್ಪ ಅನೇಕರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಸಾಕಷ್ಟು ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಈ ಗೆಲುವು ಬೇಕಿತ್ತು ನಮ್ಗೆ ಅಂತ ಹೇಳಿ ಆ ಗೆಲುವನ್ನ ಈಗಾಗಲೇ ಸಂಭ್ರಮಿಸ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದನ್ನ ನೀವು ನೋಡಬಹುದು. ಸಿದ್ದೇಶ್ ಅವರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಸಿದ್ದೇಶ್ ಅವರೇ ನಮಸ್ತೆ. ಓಕೆ, ಅವರ ಸಂಪರ್ಕ ಕಟ್ ಆಗಿದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಅನೇಕ ಕಾಲರ್ಸ್ ಆಲ್ರೆಡಿ ಯಾರು ಮಲಗಕ್ಕೆ ಹೋಗಿದ್ರು ಮಲಗಿ ಆಮೇಲೆ ಮ್ಯಾಚ್ ಲಾಸ್ಟ್ ಅಲ್ಲಿ ಏನಾಗುತ್ತೆ ನೋಡೋಣ ಅಂತ ಹೇಳಿ ಕುತೂಹಲದಿಂದ ಬಂದು ಮತ್ತೆ ಮ್ಯಾಚ್ ನೋಡಿದವರು ಈಗ ಎದ್ದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅನೇಕರು ನಮಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ನಾವು ಮಲಗಿದ್ವಿ, ಆದ್ರೆ ಈಗ ನೋಡಿದ್ರೆ ಈ ರೀತಿಯಾಗಿ ಒಂದು ಮ್ಯಾಚ್ ವಿನ್ ಆಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಇಡೀ ವಿಶ್ವವನ್ನೇ ಗೆದ್ದಿದೆ ಭಾರತ. T20 ವರ್ಲ್ಡ್ ಕಪ್ ಗೆದ್ದಿದೆ. ಈ ಒಂದು ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರಲ್ಲ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಗೆಲುವಿನ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಅಂತ ಹೇಳಿ. ಕಲಬುರಗಿಯಲ್ಲಿ ಸಂಭ್ರಮಾಚರಣೆ, ಜೊತೆಗೆ ಈಗಾಗಲೇ ರೋಹಿತ್ ಬಳಗಕ್ಕೆ ಕಪ್ ಸಿಕ್ಕಿದ ಖುಷಿಯಲ್ಲಿ ಬೆಂಗಳೂರಲ್ಲೂ ಸಂಭ್ರಮಾಚರಣೆ, ಗದಗದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಹಬ್ಬ ಹರಿದಿನ ಇದ್ರೆ ಹೇಗೆ ಆಚರಣೆ ಮಾಡಬೇಕು ಅಂತಹ ಆಚರಣೆ ಕಾಣಿಸ್ತಾ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಈ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರತಿಯೊಬ್ಬರು ನಾವು ಹೇಳ್ತೀವಲ್ಲ ಮಾತನಾಡುವಾಗ ಕಣ್ಣಿಗೆ ಎಣ್ಣೆ ಬಿಟ್ಟು ನೋಡ್ತಾ ಇದ್ದಾರೆ ಅಂತ ಹೇಳಿ ಆ ರೀತಿಯಾಗಿ ಇವತ್ತಿನ ಮ್ಯಾಚ್ ಅನ್ನ ನೋಡಿದ್ದಾರೆ. ಎಲ್ಲರ ಎದೆಯಲ್ಲಿ ಲಬ್ ಡಬ್ ಕೊನೆಯ ಆ 3 ಓವರ್ಗಿಂತ ಹಿಂದೆ ಎಷ್ಟೆಲ್ಲ ಹಿಂಸೆ, ಎಷ್ಟೆಲ್ಲ ನೋವು, ಎಷ್ಟೆಲ್ಲ ಬೇಸರವನ್ನು ಅನುಭವಿಸ್ತಾ ಇದ್ರು. ಏನಾಗುತ್ತೆ ಏನೋ ಅನ್ನುವಂತಹ ಸಂಕಟ ಇತ್ತು. ಬಟ್ ಅವೆಲ್ಲದಕ್ಕೂ ಮದ್ದು ಹರಿದಿದೆ ಟೀಮ್ ಇಂಡಿಯಾ ಗೆಲುವಿನ ಕೊಡುಗೆಯನ್ನ ನೀಡಿದೆ. ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಚೆನ್ನ ಅನ್ನುವರು ಕರೆ ಮಾಡಿದ್ದಾರೆ. ಚೆನ್ನ ಅವರೇ ನಮಸ್ತೆ. ಚೆನ್ನ ಅವರೇ, ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು ಮೇಡಮ್. ನಿಮ್ಮ ಹೆಸರಿನಂತೆ ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತಲ್ವಾ ಮ್ಯಾಚ್ ಅಂತ? ಸೂಪರ್ ಆಗಿತ್ತು ಮೇಡಮ್. ಮೇಡಮ್ ಏನೂ ಇಲ್ಲ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡ್ತೀರಾ? ಮೇಡಮ್ ಹೇಳಿದೀನಿ ಮೇಡಮ್. ಈಗ ಕೊಹ್ಲಿಗೆ ಓಕೆ, ಸಾಕಷ್ಟು ಅನೇಕರಿಗೆ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಖುಷಿ ಆಗಿದೆ, ಅಷ್ಟು ರೋಮಾಂಚನಗೊಂಡಿದ್ದಾರೆ. ಮಾತೇ ಬಾರದ ಪರಿಸ್ಥಿತಿ ಇದೆ. ಹೇಳ್ತೀವಲ್ಲ ಮೂಕ ವಿಸ್ಮಿತರಾಗಿದ್ದೀವಿ ಅಂತ ಹೇಳ್ತೀವಲ್ಲ, ಅಂತಹ ಪರಿಸ್ಥಿತಿ ಅನೇಕರಿಗಿದೆ. ನಾವು ಆಗ್ಲೇ ಮಾತಾಡೋದಕ್ಕೆ ಅನೇಕರು ಹೇಳ್ತಾ ಇದ್ರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.